ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ, ನಮ್ಮ CM ಸಿದ್ದರಾಮಯ್ಯ ಅವರು ಕೇಂದ್ರ ಸಚಿವರು ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಕಿಡಿಯನ್ನು ಕಾರಿದ್ದಾರೆ. ಹೌದು ಸ್ನೇಹಿತರೆ, ಎಥೆನಾಲ್ ಹಂಚಿಕೆ ವಿಚಾರವಾಗಿ ನಮ್ಮ CM ಸಿದ್ದರಾಮಯ್ಯ ಅವರು ಈ ಪ್ರಹ್ಲಾದ್ ಜೋಶಿ ಅವರ ಮೇಲೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಅಂತ ಹರಿಹಾಯ್ದಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯದ ಜನತೆಗೆ ಸುಳ್ಳು ಮಾಹಿತಿಯನ್ನು ನೀಡುತ್ತಿದ್ದಾರೆ ಅಂತ ಅವರು ಕೋಪಗೊಂಡಿದ್ದಾರೆ. ಸ್ನೇಹಿತರೆ, ಪ್ರಹ್ಲಾದ್ ಜೋಶಿ ಅವರು ಏನಂತ ಹೇಳಿದ್ರು ಅಂದರೆ, CM ಸಿದ್ದರಾಮಯ್ಯ ಅವರು ಜಾರ್ಖಂಡ್ ರಾಜ್ಯದ ಮಾಹಿತಿಯನ್ನು ಕರ್ನಾಟಕ ರಾಜ್ಯದ ಜನತೆಗೆ ಹೇಳಿ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಆದರೆ CM ಸಿದ್ದರಾಮಯ್ಯ ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ನಾನು 2024-25ನೇ ಸಾಲಿನ ಎಥೆನಾಲ್ ಹಂಚಿಕೆ ವಿಚಾರವಾಗಿ ನಾನು ಹೇಳಿದ್ದೀನಿ. ಇದನ್ನು ಪ್ರಸ್ತಾಪ ಮಾಡಿದ್ದು ಪ್ರಹ್ಲಾದ್ ಜೋಶಿ ಅವರೇ. ಆಗಸ್ಟ್ 8ನೇ ತಾರೀಕು ಲೋಕಸಭೆಯಲ್ಲಿ ಅವರು ಪ್ರಸ್ತಾಪನೆಯನ್ನು ಮಾಡಿದ್ದನ್ನೇ ನಾನು ರಾಜ್ಯದ ಜನತೆಯ ಮುಂದೆ ನಾನು ಬಿಚ್ಚಿಟ್ಟಿದ್ದೀನಿ. ಅದೇನಾರ ಸುಳ್ಳಾದರೆ ಈ ಸುಳ್ಳುಗಾರ ಎಂಬ ಪಟ್ಟೆ ಪ್ರಹ್ಲಾದ್ ಜೋಶಿ ಅವರಿಗೆ ಬರುತ್ತೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಅಷ್ಟೇ ಮುಂದುವರೆದು ಏನಂತ ಹೇಳಿದ್ರು ಅಂದರೆ, ಈ ಗುಜರಾತ್ ರಾಜ್ಯದಲ್ಲಿ ಅವರಿಗೆ ಕೆಪಾಸಿಟಿ 40 ಕೋಟಿ ಲೀಟರ್ ಅಷ್ಟು ಎಥೆನಾಲ್ ಹಂಚಿಕೆ ಮಾಡೋ ಸಾಮರ್ಥ್ಯ ಇದ್ದರೆ, ಅವರ ಬಳಿಯಿಂದ ಕೇಂದ್ರ ಸರ್ಕಾರ 31 ಕೋಟಿ ಲೀಟರ್ ಅಷ್ಟು ಎಥೆನಾಲನ್ನು ಖರೀದಿ ಮಾಡುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ 270 ಕೋಟಿ ಲೀಟರ್ ಅಷ್ಟು ಸಾಮರ್ಥ್ಯ ಇದ್ದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಿಂದ ಕೇವಲ 47 ಕೋಟಿ ಲೀಟರ್ ಅಷ್ಟೇ ಮಾತ್ರ ಹಂಚಿಕೆಯನ್ನು ಮಾಡಿದೆ. ಇದು ಯಾವ ರೀತಿಯಲ್ಲಿ ನ್ಯಾಯ? ಅದಕ್ಕಾಗಿ ಪ್ರಹ್ಲಾದ್ ಜೋಶಿ ಅವರು ಈ ಕೂಡಲೇ ನರೇಂದ್ರ ಮೋದಿ ಅವರಿಗೆ ಮಾತನಾಡಿ ಕರ್ನಾಟಕದ ಜನತೆಗೆ, ಕಬ್ಬು ಬೆಳೆಗಾರರಿಗೆ ನ್ಯಾಯ ಒದಗಿಸಬೇಕು. ಅವರು ಶುದ್ಧ ಸುಳ್ಳಿಯನ್ನು ಹೇಳೋದನ್ನು ಬಿಟ್ಟು ಕರ್ನಾಟಕ ಜನತೆಗೆ ಒಳ್ಳೆಯದನ್ನು ಮಾಡಲಿ ಅಂತ ಇವರು ಮೂಲಕ ಕೇಳ್ಕೊಳ್ತಿದ್ದಾರೆ. ಸ್ನೇಹಿತರೆ, ಇನ್ನು ಮುಂದಿನ ಅಪ್ಡೇಟ್ ಯಾರ ಬಗ್ಗೆ ಅಂದರೆ, ನಮ್ಮ HD ಕುಮಾರಸ್ವಾಮಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ನವೆಂಬರ್ ಕ್ರಾಂತಿಯ ಬಗ್ಗೆ ಮಾತನಾಡಿದ್ದಾರೆ. ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಈ DK ಶಿವಕುಮಾರ್ ಅವ್ರಿಗೂ ಹಾಗೂ CM ಸಿದ್ದರಾಮಯ್ಯ ಅವ್ರಿಗೂ ಭಾರಿ ಪೈಪೋಟಿ ಇದೆ. ಈ ನವೆಂಬರಲ್ಲಿ ಕ್ರಾಂತಿ ಗಿಂತಿ ಯಾವುದೂ ಆಗೋದಿಲ್ಲ, ಎಲ್ಲ ಮೊದಲೇ ತೀರ್ಮಾನ ಆಗೋಗ್ಬಿಟ್ಟಿದೆ ಅಂತ ಅವರು ಹೊಸ ಬಾಂಬನ್ನು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಮುಂದುವರೆದು ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ನವೆಂಬರ್ಗೆ ಯಾವ ಕ್ರಾಂತಿ ಆಗಲಿ ವಾಂತಿ ಆಗಲಿ ಆಗೋದಿಲ್ಲ. ನನಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವರು ನಮ್ಮ ಪಕ್ಷದಲ್ಲಿದ್ದಾಗೆ ಅವರ ಗುಣಗಳನ್ನೆಲ್ಲ ನಾನು ತಿಳಿದುಕೊಂಡಿದ್ದೀನಿ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಅವರು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದರೆ, ಈ DK ಶಿವಕುಮಾರ್ ಅವರು ದೇವ್ರ ಹತ್ರ ಹೆಚ್ಚಾಗಿ ಮಾತನಾಡ್ತಾರೆ. ಆ ದೇವ್ರು ಇವ್ರಿಗೆ ಏನು ಹೇಳಿದ್ದಾರೋ ನನಗೇನು ಗೊತ್ತು. ಅವರು 2028ಕ್ಕೆ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. 10 ವರ್ಷ 20 ವರ್ಷ ಕಾಂಗ್ರೆಸ್ಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ರೀತಿ ಹೇಳ್ದವರೆಲ್ಲ ಏನಾದರೂ ಅಂತ ನಾವು ನೋಡಿದ್ದೀವಿ. 2028ಕ್ಕೆ ಏನಾಗುತ್ತೋ ನಾವು ಕಾದು ನೋಡೋಣ ಅಂತ ಅವರು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ CM ಸಿದ್ದರಾಮಯ್ಯ ಅವರು ಗ್ರೇಟರ್ ಮೈಸೂರು ಮಾಡಬೇಕು ಅನ್ನೋ ಪ್ರಶ್ನೆಗೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಸಿದ್ದರಾಮಯ್ಯಗೂ DK ಶಿವಕುಮಾರ್ಗೂ ಭಾರಿ ಪೈಪೋಟಿ ಇದೆ. ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ DK ಶಿವಕುಮಾರ್ ಅವರು ಹೇಳಿದರು. ಅದಕ್ಕೆ ಪೈಪೋಟಿ ನೀಡುವಂತೆ CM ಸಿದ್ದರಾಮಯ್ಯ ಅವರು ಗ್ರೇಟರ್ ಮೈಸೂರು ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಯಾವ ಗ್ರೇಟರ್ ಕೂಡ ಆಗೋದಿಲ್ಲ, ಎಲ್ಲ ಕಾಲಹರಣ ಅಂತ ಅವರು ನಗೆ ಚಟಾಕಿಯನ್ನು ಹಾರಿಸಿದ್ದಾರೆ. ಸ್ನೇಹಿತರೆ, ಇವತ್ತಿನ ಕೊನೆಯ ಅಪ್ಡೇಟ್ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಈ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಕ್ಕಾಗ್ತಿಲ್ಲ ಈ ಸರ್ಕಾರಕ್ಕೆ, ಇನ್ನು ಯಾವ ಪುರುಷಾರ್ಥಕ್ಕೆ ಟನಲ್ ರೋಡ್ ಮಾಡ್ತಿದ್ದಾರೆ ಅಂತ ಅವರು ಕಿಡಿಕಾರಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ದಿನನಿತ್ಯ ಹಲವಾರು ಸಾವು ನೋವುಗಳು ಈ ರಸ್ತೆ ಗುಂಡಿಗಳಿಂದ ಆಗ್ತಾ ಇದೆ. ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ BBMP ಕೈಲಿ ಸಾಧ್ಯ ಆಯ್ತಾ ಅಂತ ಅವರು ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಇನ್ನು BBMP ಅವರೇ ಹೇಳ್ತಿದ್ದಂತೆ 15,000 ಗುಂಡಿಗಳು ಬೆಂಗಳೂರಿನಲ್ಲಿದೆ ಅಂತ ಹೇಳ್ತಿದ್ದಾರೆ. ಇವಾಗ ಎಷ್ಟು ಗುಂಡಿಗಳನ್ನು ಇವರು ಮುಚ್ಚಿದ್ದಾರೆ ಅನ್ನುವಂತಹ ಲೆಕ್ಕ ಕೊಡಲಿ ಅಂತ ಅವರು ಕೇಳ್ತಿದ್ದಾರೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಈಗ ಗುಂಡಿಯನ್ನು ಮುಚ್ಚದೆ ಈ ಸುರಂಗ ಮಾರ್ಗ ಕೊರಿತೀವಿ ಅಂತ ಹೇಳ್ತೀರಾ. ಈ ಗುಂಡಿಯನ್ನು ಮುಚ್ಚಿ ಮೊದಲು ನಂತರ ಸುರಂಗ ಮಾರ್ಗವನ್ನು 50 ತಿಂಗಳಲ್ಲಿ ಮಾಡಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಅವರು ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಯಾವ ಪುರುಷಾರ್ಥಕ್ಕಾಗಿ ಸುರಂಗ ಮಾರ್ಗ ಮಾಡ್ತಿದ್ದೀರಿ? ಮೆಟ್ರೋ ದರವನ್ನು ನೀವು ಹೆಚ್ಚಿಗೆ ಮಾಡಿದ್ದೀರಿ. ದಿನಗೂಲಿಯ ನೌಕರರಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಮೆಟ್ರೋವನ್ನು ಅವಲಂಬಿಸಿದ್ದಾರೆ. ದಯಮಾಡಿ ಮೆಟ್ರೋ ದರನಾದರೂ ಕಡಿಮೆ ಮಾಡಿ ಸ್ವಾಮಿ ಅಂತ ಅವರು ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಕೇಳ್ಕೊಳ್ತಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು. ಇನ್ನು ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ಅಪ್ಡೇಟ್ಸ್ಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.